ಸರ್ ನಾವು ಬಂದಿರೋದಿಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ. ಇದು ಸರಸ್ವತಿ ದರ್ಶನ ಬದುಕಿದಾಗಂತೂ ನಮ್ಗೆ ನೋಡೋ ಪುಣ್ಯ ಸಿಗಲಿಲ್ಲ. ಆ ಸರಸ್ವತಿನ ಮಲಗಿದಾಗ ನೋಡೋಣ ಅಂತ ಬಂದಿದ್ದೀವಿ. ಯಾಕೆಂದರೆ ನಮ್ಮ ಮಾತಾಡೋಕ್ಕೆ ಅಷ್ಟು ನಮಗೆ ದುಃಖ ಆಗುತ್ತೆ. ಯಾಕಂದರೆ ನಾವು ಹುಟ್ಟಿದಾಗ್ಲಿಂದ ಕೂಡ ನಮಗೆ ಅವರ ಹಾಡು ಕೇಳ್ಕೊಂಡು ಬೆಳೆದಿರೋರು. ಇವತ್ತು ನಾವು ಮೈಸೂರಲ್ಲಿ ಹುಟ್ಟಿ ನಮ್ಮ ಮೈಸೂರಲ್ಲಿ ಅವ್ರು ಇದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಭಾಳ ನೋವಾಗ್ತಿದೆ. ಯಾಕಂದರೆ ಈಗ ಅಂತಿಮ ದರ್ಶನ ಅಂದರೆ ಅವರು ದೇಹ ಹೋಗಿರ್ಬೋದು, ಆದರೆ ಅವರು ಹಾಡಿರೋ ಹಾಡುಗಳು ಯಾವತ್ತೂ ಕೂಡ ನಮ್ಮ ಹೃದಯದಿಂದ ಹೋಗಲ್ಲ. ನಾವಿರೋ ತನಕ ಮುಂದಿನ ಜನ್ರೇಷನ್ ಏನೇ ಬಂದರೂ ಕೂಡ ಅವ್ರ ಹಾಡುಗಳನ್ನು ಹಾಡಂಥವ್ರು ಮುಂದೆ ಹುಟ್ಟಲ್ಲ. ಆದರೆ ಕೇಳ್ಕೊಂಡು ಮುಂದೆ ಆ ಮಕ್ಕಳುಗಳಿಗೆ ಕೇಳಿಸಿ ಅವ್ರ ಹಾಡುಗಳ ಮುಖಾಂತರ ಒಂದು ಜೀವನನೇ ಕೂಡ ರೂಪಿಸ್ಕೋಬೋದು. ಅಂಥ ಹಾಡುಗಳನ್ನ ಅವ್ರು ಹಾಡಿದ್ದಾರೆ. ಅವ್ರನ್ನ ನೋಡೋದೇ ಒಂದು ಸೌಭಾಗ್ಯ. ಇದಕ್ಕೆ ಕೊನೆ ದಿನ ಅಂತ ಅನ್ಕೊಳಕ್ಕಾಗಲ್ಲ ನಾವು. ಯಾಕಂದರೆ ನಾವು ಬದುಕಿರೋ ತನಕ ನಾವು ಹಾಡುಗಳನ್ನ ಕೇಳ್ತಾನೆ ಇರ್ತೀವಿ. ಹುಟ್ಟದಾಗಿನಿಂದ ಕೇಳ್ತಾ ಇದ್ದೀವಿ, ಮುಂದೆನೂ ಕೇಳ್ತೀವಿ, ನಮ್ಮ ಮಕ್ಕಳಿಗೂ ಕೂಡ ಕೇಳಿಸ್ತೀವಿ. ಆ ಮಕ್ಕಳಾದರೂ ಕೂಡ ಹಾಡುಗಳು ಮರೆಯೋಕ್ಕಾಗಲ್ಲ. ಅಂಥ ಹಾಡುಗಳನ್ನ ಅವ್ರು ಕೊಟ್ಟಿದ್ದಾರೆ. ಅದರಿಂದ ಇವತ್ತೊಂದು ದಿವಸ ಈ ದಿನ ಏನಿದೆ, ಇದು ಸರಸ್ವತಿನ ನಾವು ನೋಡ್ತಾ ಇರತ್ತೆ. ಸರಸ್ವತಿ ನಡೆದಾಡ್ದಿರೋ ಸರಸ್ವತಿ ಮಲಗಿರೋದು ನೋಡೋಕೆ ಬಂದಿದ್ದೀವಿ. ಅದು ಸರಸ್ವತಿ ಆ ತಾಯಿನ ನಾವು ಎಷ್ಟು ಹೊಗಳಿದ್ರೂ ಸಾಲದು, ಎಷ್ಟು ಪದಗಳೇ ಸಾಲದು. ಯಾಕಂದರೆ ಅವ್ರ ಬಗ್ಗೆ ಮಾತಾಡೋಷ್ಟು ಕೂಡ ನಾವು ದೊಡ್ಡವರಲ್ಲ. ಆದರೂ ಹಾಡುಗಳನ್ನ ಕೇಳ್ತಿದ್ರೆ ಇವತ್ತಿಗೂ ಕೂಡ ಮೈ ರೋಮಾಂಚನ ಆಗುತ್ತೆ. ಅಂತಂಥ ಹಾಡುಗಳನ್ನ ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಮತ್ತೆ ಅವರು ಹುಟ್ಟಲಿ, ಮತ್ತೆ ಅಂಥವ್ರು ಬೇಕು. ಈ ರಾಜ್ಯಕ್ಕೆ, ಈ ನಾಡಿಗೆ, ನಮ್ಮ ದೇಶಕ್ಕೆ ಇಂಥವ್ರು ಬೇಕು. ಯಾಕಂದರೆ ಈಗ ಬರ್ತಾರೆ ಈ ಚಿತ್ರರಂಗ ಹಾಡುಗಳನ್ನ ಕೇಳ್ತಾಯಿದ್ರೆ ಈಗಿನ ಜನ್ರೇಷನ್ಗಳು ಎಷ್ಟು ಅರ್ಥ ಕೊಡ್ತಾ ಇದೆ. ಅವ್ರ ಹಾಡುಗಳಲ್ಲಿ ಎಂತೆಂಥ ಅರ್ಥಗಳಿದೆ ಅವೆಲ್ಲ ಕೇಳ್ತಾ ಇದ್ದಾರೆ. ಯಾಕೆಂತಂದರೆ ಈಗಿನ ಜನ್ರೇಷನ್ ಹಾಡುಗಳು ಕೇಳಿದ್ರೆ ಗೊತ್ತಲ್ಲ ನಿಮಗೆ ಹೊಸ ಹಾಡುಗಳು ಏನಿದೆ. ಅದೇ ಹಳೆ ಹಾಡುಗಳು ಅವ್ರು ಹಾಡಿರೋ ಹಾಡುಗಳನ್ನ ಕೇಳ್ತಾ ಇದ್ರೆ ಒಂದು ಜೀವನ ಸಾಯೋ ಮನುಷ್ಯನೂ ಕೂಡ ಬದುಕ್ಬಿಡ್ತಾನೆ. ಅಂಥ ಒಂದೊಂದು ಅರ್ಥ ಕೊಟ್ಟಿರೋಂಥ ಹಾಡುಗಳನ್ನ ಅವ್ರು ಹಾಡಿದ್ದಾರೆ. ಅಂಥ ಒಂದು ಜೀವನ ರೂಪಿಸುವಂಥ ಹಾಡುಗಳನ್ನ ಕೊಟ್ಟಿರೋಂಥವ್ರು ಅಂಥವ್ರನ್ನ ಅವರು ಲಾಸ್ಟ್ ಇವತ್ತು ಅಂತಿಮ ದರ್ಶನ ಮಾಡ್ತಾ ಇದ್ದೀವಿ ಅಂದರೆ ಭಾಳ ನೋವಾಗುತ್ತೆ. ಯಾಕಂದರೆ ಅವ್ರು ಇನ್ನೂ ಇರಬೇಕಿತ್ತು. ಆದರೆ ಏನೋ ದೇವರು ಅಂತ ಒಬ್ಬ ಇದ್ದಾನಲ್ಲ, ಅವನ ಆಟದ ಮುಂದೆ ಅವರೇ ಹೇಳಿದಾರೆ ದೇವರ ಆಟ ಬಲ್ಲವರಾರು ಅಂತ. ಹಂಗೆ ಅದು ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಅವ್ರನ್ನ ನೋಡೋದೇ ಒಂದು ಕೊನೆ ಕ್ಷಣಕ್ಕೆ ನಾವು ಬಂದಿದ್ದೀವಿ. ಆ ತಾಯಿ ಮತ್ತೆ ಹುಟ್ಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀವಿ ಸರ್.